ವಾಟ್ ಎವರ್. ನಿಮ್ಮ ಇವ್ರಂತವ್ರು ಇರಬೇಕು, ನಮ್ಮ ಕನ್ನಡ ತುಂಬ ಬೇಗ ಉದ್ಧಾರ ಆಗುತ್ತೆ. ಗೈಸ್ ನಮಗೂ ಕನ್ನಡ ಬರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾರಿ, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲ, ಇವ್ರ ಯೂಟ್ಯೂಬ್ ಚಾನೆಲು. ಸೊ ಗಗನ್ ತಂಗಿ ವ್ಲಾಗ್ ಮಾಡ್ತಿರೋದು ಇವತ್ತು. ಏನಪ್ಪ ಗಗನ್ ವ್ಲಾಗ್ಸ್ ಓಕೆ ಕಮ್ ಆನ್, ಲೆಟ್ ಮಿ ಕಂಪ್ಲೀಟ್. ಏನು ಗಗನ್ ವ್ಲಾಗಲ್ಲಿ ಗಗನ್ ತಂಗಿ ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಅವತ್ತು ಆಕ್ಸಿಡೆಂಟ್ ಆಗಿ ಕೈ ಮುಡ್ಕೊಂಡು, ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು. ಸೊ ಊರಿಗೆ ಬಂದಿದ್ದೀವಿ. ಸೊ ಗಗನ್ ವ್ಲಾಗ್ ನೀನೇ ತೋರಿಸು, ಹಳ್ಳಿ ಮನೆ ಎಲ್ಲ ತೋರಿಸು. ಓಕೆ, ಸೊ ಜಾಗದ ಹೆಸರೇನು ಏನಂತಾರೆ ಹೇಳಿ ತೋರಿಸಿದಕ್ಕೆ? ಸೊ ಗೈಸ್ ಇಲ್ಲಿ ಏನ್ ಮಾಡ್ತಾರೆ? ನನಗೆ ಕೊಟ್ಟಿಗೆ ಇದು. ವಾಟ್ ಎವರ್ ಅಂತೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ. ಗಗನ್ ವಿಲ್ ಟೆಲ್ ವಾಟ್ ಎವರ್. ನಿಮ್ಮ ಇವ್ರಂತವ್ರು ಇರಬೇಕು, ನಮ್ಮ ಕನ್ನಡ ತುಂಬಾ ಬೇಗ ಉದ್ಧಾರ ಆಗುತ್ತೆ. ಗೈಸ್ ನಮಗೂ ಕನ್ನಡ ಬರುತ್ತೆ. ಕನಕಪುರ ಇಂದ ತುಂಬಾ ಹಿಂದೆಗಡೆ ಹಿಂದೆಗಡೆ ಇರೋ ಊರ ಹೆಸರು ಜಕ್ಸಂದ್ರ ಅಂತ. ಸೊ ಜಕ್ಸಂದ್ರ ಆರೋಳಿಯಿಂದ ಮುಂದೆ ಜಕ್ಸಂದ್ರ ಬರುತ್ತೆ. ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆ ನೋಡಿ, ಅದು ಮಾರಿಯಮ್ಮನ ದೇವಸ್ಥಾನ. ಸೊ ಈ ರೀತಿ ಆಗಿದ್ರಿಂದ ಮನೆಯಿಂದ ನನಗೆ ಕರ್ಕೊಂಬಂದಿದ್ದಾರೆ. ಕಾಣಿಸ್ತಿಲ್ಲ, ಹಿಂಗಾಗಿರೋದ್ರಿಂದ ಮನೆಯಿಂದ ಕರ್ಕೊಂಬಂದಿದ್ದಾರೆ ಪೂಜೆ ಕೊಡೋಕ್ಕೆ ಇಲ್ಲಿ ನೋಡಿ ಗೈಸ್. ಸೊ ಫ್ಯಾಮಿಲಿ ಪೀಪಲ್ ಆರ್ ಸೋ ಮಚ್. ಇದು ನೋಡಿ ಹಸ್ಬೆಂಡ್ ಮೆಟೀರಿಯಲ್ಲು, ವೈಫಿಗೆಲ್ಲ ತೋರಿಸ್ತಿರೋದು. ಸೊ ಲೆಟ್ಸ್ ಗೋ. ಮುಂದೆ ಏನಿದೆ ಅಂತ ನೋಡೋಣ. ಏನಿಲ್ಲ, ಅಲ್ಲಿ ವಾಶ್ರೂಮ್ ಇದೆ. ಫೈನ್, ವಿಲ್ ಗೋ. ನಾವು ಆ ಕಡೆ ಹೋಗೋಣ ಏನಿದೆ ಅಂತ. ಸೊ ಏನಾಯಿತು, ಯಾರು ಕೇಳಿಲ್ವಲ್ಲ ಗಗನ್ ಕೈಗೆ ಏನಾಗಿದೆ ಅಂತ. ನಾನು ಹೇಳ್ತೀನಿ. ಸೊ ಏನಾಯಿತು ಅಂದರೆ ಗಗನ್ ಹ್ಯಾಡ್ ಗಾನ್ ಫಾರ್ ರೈಡ್ ಆನ್ ಸ್ಯಾಟರ್ಡೇ ಬೇಸಿಕ್ಲಿ. ಸೊ ಕಾರು ಬಂದು ಓವರ್ಟೇಕ್ ಮಾಡ್ತು ಇನ್ನೊಂದು ಕಾರ್ಗೆ. ಸೊ ಆ ಕಾರ್ ಕಂಟ್ರೋಲ್ ಬಂದಿಲ್ಲ. ಸೊ ಬೇಸಿಕ್ಲಿ ತಕಾಲಿ ಅದೆಲ್ಲ ಬೇಡ, ಫೋನ್ ಬಿಟ್ಬಿಟ್ಟು ಒಳಗಡೆ ಇಲ್ಲ ಬಾಪ, ಡ್ರೈನೇಜ್ ಅದು ನಡಿ ಆ ಕಡೆ. ಓಕೆನಾ? ಸೊ ಆಮೇಲೆ ಏನಾಯ್ತು, ಗಗನ್ಗೂ ಕಂಟ್ರೋಲ್ ಸಿಕ್ಕಿಲ್ಲ. ವಾಟ್ ಆರ್ ಯು ಡೂಯಿಂಗ್ ಗಗನ್? ಅದು ಏನದು ಜಾಜಿ ಹೂವನ ನೋಡಿ. ಅದು ನಾವು ಬೆಂಗಳೂರಲ್ಲಿ ಹುಟ್ಟಿರೋರು ಹೂದ ಹೆಸರೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಗಮ್ಮನುತ್ತ ನೋಡಿ. ನೋಡಿ ನೀವೇ. ಅಲ್ಲ ಇದು ಇಲ್ಲ ಜಾಜಿ ಎಲ್ಲ. ಬನ್ನಿ, ಏನೋ ಕಾಡು ಮಲ್ಲಿಗೆ ಅಂದ್ರು, ತಗೊಂಡೋಗಿ ದೇವ್ರ ಗಿಡನ. ಸೊ ನಾವು ಸಿಟಿಯಿಂದ ತಂದಿರೋ ಹೂಕ್ಕಿಂತ ಇಲ್ಲಿ ಮರದಲ್ಲಿ ಬೆಳೆದಿರೋದನ್ನ ಗಿಡದಲ್ಲಿ ಬೆಳೆದಿರೋದನ್ನ ಕಿತ್ಕೊಂಡು ಹೋಗಿಟ್ರೆ ತುಂಬಾ ಶ್ರೇಷ್ಠ, ಗೊತ್ತಾ? ಹೌದೌದು, ಕಿತ್ಕೊಳ್ಳಿ. ಕಿತ್ತಾ ಇದೀರಿ ಗೈಸ್. ನಮ್ಮ ಮನೇಲಿ ಇಬ್ರು ಕನ್ನಡಕ ಹಾಕ್ತೀವಿ. ಒಂದು ನಾನು ಮಾಡಕ್ ಕೆಲ್ಸಗಳಿಲ್ಲ, ಮೊಬೈಲ್ ಸಿಕ್ಬಿಟ್ರೆ ಕಪ್ಪಿ ಆಡ್ದಂಗೆ ಆಡ್ತದೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಹತ್ರನೂ ಐಫೋನ್ ಇದೆ. ಇವ್ರ ಹತ್ರ ಆಂಡ್ರಾಯ್ಡ್ ಇರೋದು, ನನ್ನ ಹತ್ರ ಐಫೋನ್ ಇರೋದು. ಐಫೋನ್ ಆಂಡ್ರಾಯ್ಡ್ ಏನ್ ಸಂಬಂಧ? ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ ಅಷ್ಟೇ. ಫೀಚರ್ಸ್ ಆಫ್ ಐಫೋನ್ ಏನ್ ಫೀಚರ್ಸ್ ಅಷ್ಟೊಂದೇನೈತೆ? ಏನು ಫೋನ್ ಮಾಡಲ್ವಾ? ನಂದ್ರಲ್ಲಿ ಫೋನ್ ಆಗಲ್ವಾ? there's difference between iPhone and Android, okay? ಅಷ್ಟೇ ಗೈಸ್. ಕಟ್ ಇದೆಲ್ಲ ಕಟ್ ಮಾಡ್ತೀನಿ ನಾನು. ಐ ವಿಲ್ ಆಸ್ಕ್ ಗಗನ್ ಟು ಕಟ್ ದಿಸ್ ಆಲ್. ಬಾಯ್. ಸೊ ಗೈಸ್, ಇವಾಗ ನಾವು ತೊಟ್ಟಿ ಮನೆಯಲ್ಲಿದ್ದೀವಿ. ಸೊ ಆಚೆ ಹೋಗ್ತಿದ್ದೀವಿ. ಸೊ ಗಗನ್ ಇಸ್ ನಾಟ್ ಏಬಲ್ ಟು ಡೂ ವ್ಲಾಗ್ಸ್ ಡ್ಯೂ ಟು ಹಿಸ್ ಹ್ಯಾಂಡ್ ಪೇನ್ ಅಂಡ್ ಆಲ್. ಸೊ ಐ ವಿಲ್ ಡೂ. ಸೊ ಗಗನಿಗೆ ಕೈ ನೋವಿದೆ, ಅದಕ್ಕೆ ನಾನು ಇವತ್ತು ಗಗನ್ ವ್ಲಾಗ್ಸ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ದಿಸ್ 2 ಪೀಪಲ್ ಇವರಿಬ್ರು ಇರ್ತಾರೆ. ಓಕೆ ಗಗನ್. ಸೊ ಇಲ್ಲಿ ಪೀಪಲ್ ಇದ್ದಾರೆ, ನಮ್ಮ ಮನೆಯವರಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಸೊ ದಿಸ್ ಇಸ್ ದ ವ್ಯೂ. ನೀವು ನೋಡ್ಬೋದು ಈ ಮನೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಆ್ಯಂಡ್ ಗಗನ್, ಸೊ ಲೆಟ್ಸ್ ಗೋ. ನಡಿ ಒಳಗಡೆ. ಇದು ಹಳ್ಳಿಗಳಲ್ಲಿರೋ ಸ್ಟೋರ್ ರೂಮ್. ಸೊ ದಿನಸಿ ಐಟಮ್ಸು, ಅಕ್ಕಿ, ಬೆಲ್ಲ, ಏನೇನು ಸ್ಟೋರೇಜ್ ಇಡ್ತಾರೆ ಗೊತ್ತಾ, ಅದೆಲ್ಲ ಇಲ್ಲಿಡುವಂಥ ಜಾಗ. ತೋರಿಸು, ನನ್ನಲ್ಲ ರೂಮ್ ತೋರಿಸು. ಸಿಕ್ಕಿದಾಗ ಆಚೆ ಕಡೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಾ, ಹಂಗೆ ಹಿಂಗೆ ಬಾ, ಐಡಿಯಾ ಬರುತ್ತೆ ನೋಡೋರಿಗೆ.
ತೋರಿಸು ಮನೆ ತೋರಿಸು. ಇದ್ರೊಳಗಡೆನೆ ಹೋಗಿದ್ದಿದ್ದು ನಾವು ಅಂತ. ಯಾ ವಿ ಹ್ಯಾಡ್ ಗಾನ್ ದಿಸ್ ಈ ರೂಮಲ್ಲಿ ಹೋಗಿದ್ವಿ. ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರ ಜನ. ಗೈಸ್ ಇಟ್ಸ್ ನಾಟ್ ಅಬೌಟ್ ಇಂಪ್ರೂವ್ಮೆಂಟ್, ಇಟ್ಸ್ ಅಬೌಟ್ ಯು ಟಾಕ್. ನಾನು ಅದನ್ನೇ ಹೇಳಿದ್ದು. ಏನು ಏನು ಇಂಗ್ಲೀಷ್ ಮಾತಾಡಿದ್ರೆ ಅದು ಕನ್ನಡ ಮಾತಾಡೋದು ಇದ್ದ. ಇಗ್ನೋರ್ ದಿಸ್ ಗೈ ಬ್ರೋ. ಹಳೆ ಬಾವಿ ಇದೆ, ಅದು ತೋರಿಸ್ಕೊಂಬೋದು. ಸೊ ಹೋಗೋಣ ಬನ್ನಿ. ನೀವೇನ್ ಮಾಡ್ತೀರಾ? ಜಾಸ್ತಿ ಟೇಕ್ ಆಗುತ್ತೆ. ಯಾ ಗೈಸ್ ಇವಾಗ ಒಬ್ರು ಹೇಳಿದ್ರಿ 7 ಸುತ್ತಿನ ಬಾವಿ. ಸೊ ಅಲ್ಲಿ ಬಾವಿ ಇದೆ ಅಂತೆ, ಹಳೆ ಬಾವಿ. ಸೊ ಲೆಟ್ಸ್ ಗೋ ದೇರ್. ಸೊ ಡಿಸಪಾಯಿಂಟೆಡ್ ಗೈಸ್, ಅಷ್ಟು ದೂರ ಬಂದ್ವಿ, ಸಖತ್ ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಏನು ಸೊ ಇಲ್ಲಿಂದ ಕರ್ಕೊಂಬಂದು ಇದನ್ನ ತೋರ್ಸಕ್ಕೆ ಕರ್ಕೊಂಬಂದಿದ್ಯಾ? ತೊಟ್ಟಿ ಗೈಸ್ ಇದು. ಅಂದರೆ ನಮ್ಮ ತಾಯಿ ಅವ್ರ ತಾಯಿ ಕಾಲದಿಂದನೂ ಈ ಬಾವಿ ಇತ್ತಂತೆ. ಇವಾಗ ನೀರಿಲ್ಲ, ಆಗಿನ ಕಾಲದಿಂದನೂ ನೀರಿಲ್ಲ ಅಂತ ಇದ್ರು. ನೋಡೋಣ ಅಂತ ಬಂದರೆ ಹಿಂಗಾಗ್ಬಿಟ್ಟಿದೆ. ಡಸ್ಟ್ಬಿನ್ ಥರ ಯೂಸ್ ಮಾಡ್ತಾಯಿದ್ದಾರೆ ಊರಿನ ಜನ ಇದನ್ನು. ಡಿಸಪಾಯಿಂಟ್ಮೆಂಟ್. ಸೊ ನಿಮ್ಗೆ ನೋಡಿದ್ರೆ ಎಲ್ಲೂ ಊರ ಥರ ಅನ್ಸೋದೇ ಇಲ್ಲ, ಸಿಟಿಲಿರೋ ಥರ ಇದೆ. ಸೊ ಯಾ ಗೈಸ್, ಪೂಜಾರಿ ಬರೋದು ಲೇಟ್ ಅಂತೆ, ಅವರು ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗೆ ನಾವು ಊರು ಸುತ್ತಕ್ಕೆ ಹೋಗೋಣ, ಊರು ನೋಡಕ್ಕೆ ಹೋಗೋಣ ಬೇಸಿಕ್ಲಿ. ಹಿಂದೆ ಈ ಮನೆ ನೋಡಿ ಯಾ ಚೆನ್ನಾಗಿದೆ, ಅಂಕಲ್ ನಿಂತಿದ್ದಾರೆ. ಸೊ ಏನಕ್ಕೆ ನಾವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಂದರೆ ಓನ್ಲಿ ಒನ್ ರೀಸನ್. ಇಲ್ಲ ಹೇಳಿಲ್ಲ, ಕಂಪ್ಲೀಟಾಗಿ ಹೇಳಿಲ್ಲ ನಾವು. ಹೇಳಿ ಕೇಳಿಸ್ಕೊಳ್ಳೋಣ. ಸೊ ನೆನ್ನೆ ಗಗನಿಗೆ ಆಕ್ಸಿಡೆಂಟ್ ಆಯಿತು ನೆಲಮಂಗಲ ಟೋಲ್ ಹತ್ರ. ಸೊ ಅದಕ್ಕಾಗಿ ನಾವು ದೇವಸ್ಥಾನ ಹಾಸನ್ ರೋಡಲ್ಲಿ, ಅದು ಆಲ್ರೆಡಿ ಗೊತ್ತು, ಪ್ರೀವಿಯಸ್ ವಿಡಿಯೋಸ್ ನೋಡಿದಾರಲ್ಲ. ಅಷ್ಟು ಬೇಗ ವ್ಲಾಗು ಹಾಕ್ಬಿಟ್ಟಿದ್ದೀರಾ? ಇಲ್ಲ ಇನ್ನೂ ಇಲ್ಲ. ಸೊ ಯಾ ಇದಕ್ಕೆ ಪೂಜೆ ಮಾಡಿಸಿ ಇದಕ್ಕೆ ಅಂತನಾ? ಅಲ್ಲ ಇವರಿಗೆ ಸುಮ್ಮನೆ ದೇವ್ರಿಗೆ ಪೂಜೆ ಕೊಡೋಣ ಅಂತ. ಸೊ ಇವತ್ತು ನಾವು ಎಲ್ಲರೂ ಬಂದಿರೋದು ಫ್ಯಾಮಿಲಿ ಫುಲ್. ಮೂರಿಗೆ ಎಸ್. ಆದರೆ ನಮ್ಮವರು ಅಂತ ಅಷ್ಟು ಜನನೇ ಇಲ್ಲ ಇಲ್ಲಿ. ಎಲ್ಲರೂ ಸಿಟಿಗೆ ಬಂದಿದ್ದಾರೆ. ಹೆಸರಿಗೆ ಮಾತ್ರ ನಮ್ಮವರು ಅಷ್ಟೇ. ಗೈಸ್ ಏನೂ ಇಲ್ಲ, ಜಸ್ಟ್ ಏನೇನೋ ಇದೆ. ಏನೂ ಇಲ್ಲ ಅಂತ ಏನಾದರೂ ಹೇಳು, ಮ್ಯಾಟ್ರ್ ಇದ್ರೇನೆ ಅವ್ರು ನೋಡೋದು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಗೈಸ್ ಐ ಆಮ್ ನ್ಯೂ ಟು ದಿಸ್ ಬ್ಲಾಗ್, ಸೊ ನನಗೆ ಗೊತ್ತಿಲ್ಲ ಅಷ್ಟು ಬ್ಲಾಗ್ ಎಲ್ಲ ಮಾಡೋದಕ್ಕೆ. ಚಾನಲ್ ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತೀಯಾ ಬ್ಲಾಗಿಂಗ್ ಮಾಡೋದು? ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ಜಸ್ಟ್ ಅ ಸ್ಟೂಡೆಂಟ್. I'm just a worker. I'm just an employee. I'm just a vlogger. Yeah, that's what you vlog. At least you have an idea, but I don't have any idea about this vlogging, YouTube and all. So yeah guys, ಅಷ್ಟೊತ್ತಿಂದ ವೇಟ್ ಮಾಡಿ ಪೂಜಾರಿ ಅವರು ಇವಾಗ ಬಂದಿದ್ದಾರೆ. ಸೊ ಅಲ್ಲಿ ಪ್ರಿಪ್ರೇಷನ್ಸ್ ನಡೀತದೆ ಪೂಜೆಗೆಲ್ಲ. ಸೊ ನೋಡ್ಬೋದು. ಸೊ ಲೆಟ್ ಪೂಜೆ ಸ್ಟಾರ್ಟ್ ಆಗಿ ಅವಾಗ ಬ್ಲಾಗ್ ಕಂಟಿನ್ಯೂ ಮಾಡಿ. ಸೊ ಗೈಸ್ ಇವಾಗ ಪೂಜೆ ಆಗೋದು ಇನ್ನೂ ಲೇಟ್ ಆಗುತ್ತಂತೆ. ಸೊ ಅದಕ್ಕೆ ಅವಾಗಿಂದ ತಿಂತಾನೆ ಇದ್ದೀವಿ. ತಿಂತಾನೆ ಇಲ್ಲ ಗೈಸ್, ಇಲ್ಲ ಹೌದು, ನಾಷ್ಟ ಮಾಡಿಲ್ಲ ಮಾಡಿಲ್ಲ ಒಪ್ಕೊಳ್ತೀನಿ. ಗಗನ್ನೇನೋ ಮಾತ್ರೆ ತೊಗೊಬೇಕಂತ, ಅದಕ್ಕೆ ಈ ಬೇಕ್ರಿಲಿ ತಿನ್ನಕ್ಕಂತ ಬಂದಿದ್ದಾರೆ ಗಗನವರು. ನೋಡೋಣ ಬೇಕ್ರಿ. ಸೊ ಇವರೇ ಬಿಲ್ ಪೇ ಮಾಡೋದು, ಇವ್ರು ತಿಂತಾರೆ, ನಾನು ತಿನ್ನಲ್ಲ ಬಿಕಾಸ್ ನನಗೆ ಹುಷಾರಿಲ್ಲ. ಗಗನ್ ಇಸ್ ಈಟಿಂಗ್ ಏನು ನೀವು? ಸೊ ನೀವೇನು ತಿಂತೀರಾ? ನಮಗೆ ಬೇಡ ಗೈಸ್, ನಮಗೆ ಹುಷಾರಿಲ್ಲ. ಏನಾಗಲ್ಲ, ಒಂದು ತಿನ್ಕೊಂಡು ಬದುಕ್ಬೋದು. ತೆಗಿಯೋಕ್ಕಾಗ್ತಿಲ್ಲ ಗಗನ್ ಅವ್ರಿಗೆ. ಓಕೆ, ಐ ವಿಲ್ ಟ್ರೈ. ಇಟ್ಕೊಳ್ಳಿ, ನಾನು ತೆಗಿಯೋಕ್ಕಾಗ್ತಿಲ್ಲ, ಸೊ ನಾನು ತೆಗಿತೀನಿ. ಏಟಾಗಿದೆ, ಆಗ್ತಾ ಇಲ್ಲ, ಏನು ಮಾಡೋಣ? ನನ್ನ ಕೈಲೂ ಆಗಲ್ಲ ಬಿಕಾಸ್ ನೇಲ್ಸ್ ಇದೆ. ಅದಕ್ಕೆ ನಾನೇ ಹೆಂಗೋ ಕಷ್ಟಪಟ್ಟು ತೆಕ್ಕಂತ ಇದ್ದೆ. ಓ ಫೈನಲಿ ಇದು ಪ್ರಭಾವಳಿ ಬೆಳ್ಳಿದ ಅದು ಅಲ್ಲ ಕಂಚು. ಬೆಳ್ಳಿದಿದೆಯಾ ಇದೆ? ಜಸ್ಟ್ ಪೂಜೆ ಆಯಿತು. ಸೊ ನೋಡ್ಬೋದು, ವಿ ಆರ್ ಬ್ಲೆಸ್ಡ್ ಹಿಯರ್. ಸೊ ಅಲಂಕಾರ ಮುಗ್ದು ಪೂಜೆ ಮುಗ್ದು ಇವಾಗ ದೇವಿ ನಡ್ಕಳಿ ಅಲ್ಲಿ ಇರೋ ಹಾರಗಳೆಲ್ಲ ನಾವು ಕೊಟ್ಟಿರೋದೆ.
ಟೈಮ್ ನೋಡಿ ಹೆಂಗಿದೆ, ಎಲ್ಲೋ ಕಳಸ ಕಡೆ ಹೊರಟಿದ್ದೆ ನೆನ್ನೆ ರೈಡ್ಗಂತ. ಇವತ್ತು ಅಲ್ಲೇ ಇರಬೇಕಾಗಿತ್ತು. ನಿನ್ನೆ ಒಂದು ದೊಡ್ಡ ಘಟನೆ ನಡೆದು ಅದರಿಂದ ಪಾರಾಗಿ ಇಲ್ಲಿ ನಮ್ಮ ಊರಿನ ಮಾರಮ್ಮ ಪ್ರತಿಷ್ಠಾಪನೆ ಆಗಿದೆ ಅಂತೆ. ಸೊ ಇಲ್ಲಿಗೆ ಬರೋ ಥರ ಆಗಿದೆ. ನಂಬಕ್ಕಾಗಲ್ಲ ಗೈಸ್, ಒಂಥರ ಜುಮ್ ಅನಿಸುತ್ತೆ ನಾನು ನೆನೆಸ್ಕೊಂಡ್ರೆ. ನೆನ್ನೆ ಆಗಿದ್ದಲ್ಲ, ಇಟ್ ವಾಸ್ ವೆರಿ ಬ್ಯಾಡ್. ಅಂದರೆ ಆ ಥರ ಸಿಚುವೇಶನ್ ಫೇಸ್ ಮಾಡಿಕೊಂಡು ಆಚೆ ಬಂದಿರೋದು. ಅದು ಮೈ ಮೇಲೆ ಇದೊಂದು ಬಿಟ್ಟರೆ, ನಾನು ಸ್ವಲ್ಪ ಬಿಟ್ಟರೆ ಏನೇನೂ ಆಗಿಲ್ಲ. ಆ ಥರ ಬಿದ್ದಿನೂ ಏನೂ ಆಗಿಲ್ಲ. ದಟ್ಸ್ ರಿಯಲಿ ಗ್ರೇಟ್. ಯಾವುದೋ ಒಂದು ಶಕ್ತಿ ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ. ಸೊ ಇವಾಗ ನಾವು ಬ್ರಂಚ್ ಮಾಡಕ್ಕೆ ಬಂದಿದ್ದೀವಿ. ಟೈಮ್ ನೋಡ್ಬೋದು, ಇಟ್ ಇಸ್ 3:01 ಇವಾಗ ನಾವು ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ. ಇಟ್ ಈಸ್ ನಾಟ್ ಅರ್ ಬ್ರಂಚ್ ಮಾಡ್ತಿದ್ದೀವಿ. ಸೊ ಬೇಸಿಕ್ಲಿ ಏನು ತಿಂದಿಲ್ಲ, ದಟ್ ಈಸ್ ಕಾಲ್ಡ್ ಬ್ರಂಚ್. ಮನೆಗೆ ಹೋಗಿ ಊಟ ಮಾಡ್ತೀನಿ ನಾನು. ಸೊ ನನ್ನ ಪ್ರಕಾರ ದಿಸ್ ಇಸ್ ಬ್ರಂಚ್ ವಾಟ್ ವಿ ಆರ್ ಡೂಯಿಂಗ್ ನಾವು. ಸೊ ನೋಡ್ಬೋದು ಗಗನ್ ಇಸ್ ಈಟಿಂಗ್ ಫುಲ್ ಮೀಲ್ಸ್ ಆ್ಯಂಡ್ ಐ ಆಮ್ ಈಟಿಂಗ್. ಇನ್ನೂ ತಿಂತಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ನಮಗೂ ತೋರಿಸು, ಬೇಜಾರು ಮಾಡ್ತಾರೆ. ಸೊ ಯಾ, ಅದೆಲ್ಲರೂ ಕೂತಿದ್ದಾರೆ. ಸೊ ಲೆಟ್ಸ್ ಈಟ್ ಇಟ್ ಆ್ಯಂಡ್ ಗೋ ಫ್ರಮ್ ಹಿಯರ್ ಗೈಸ್. ಸೊ ಯಾ ಗೈಸ್, ಊಟ ಎಲ್ಲ ಆಯಿತು. ಇವಾಗ ಹೊರಟಿದ್ದೀವಿ ಮನೆಗೆ. ಸೊ ಯಾ, ಒಳ್ಳೇದಾಗಲಿ ಗಗನ್ಗೆ. ಕನ್ನಡ ಪಾಪ ಏನು ಮಾಡೋಕ್ಕಾಗಲ್ಲ. ಸೊ ಯಾ, ಇವಾಗೆಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಿದ್ದೇವೆ ನಾವು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ಬರಲ್ಲ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್. ಸೇ ಬಾಯ್. ಏನಿಗೆ ಬರಲ್ಲ ಸುಮ್ಮನೆ ನೆಕ್ಸ್ಟ್ ಸೊ ನೆಕ್ಸ್ಟ್ ವ್ಲಾಗ್ಸ್ ನೋಡೋಣ. ಸೊ ಜಸ್ಟ್ ಸೇ ಬಾಯ್. ಬಾಯ್ ಬಾಯ್.